ಎಲ್ಲರಿಗೂ ನನ್ನ ನಮಸ್ಕಾರಗಳು. ಭಾರತ ಸಾಕ್ಷ್ಯ ಅಧಿನಿಯಮ 1872, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872. ಲೇಖಕರು ಶರಣಪ್ಪ, ವೆಂಕಟೇಶ್ ಬುಕ್ ಪಬ್ಲಿಕೇಶನ್, ಬೆಂಗಳೂರು. ಈ ಬುಕ್ಕಲ್ಲಿ ಏನೇನು ಇದೆಯೋ ಅದೆಲ್ಲನೂ ನಾನು ಹೇಳ್ತೀನಿ. ಈ ಬುಕ್ ಯಾರು ಓದೋಕ್ಕೆ ಆಗಲ್ವೋ ಅವರು ಇದನ್ನು ಕೇಳಿಸ್ಕೋಬೋದು. ಮೊದಲ ಪೇಜಲ್ಲಿ ಭಾರತ ಸಾಕ್ಷ್ಯ ಅಧಿನಿಯಮ 1872 ಈ ಥರ ಇದೆ. ನೆಕ್ಸ್ಟ್ ಪೇಜ್. ಭಾರತ ಸಾಕ್ಷ್ಯ ಅಧಿನಿಯಮ 1872 ಪರಿವಿಡಿ. ಅಧ್ಯಾಯ 1. ಪ್ರಾರಂಭಿಕ ವಸ್ತುಸ್ಥಿತಿಗಳ ಅಥವಾ ವಾಸ್ತವಿಕತೆಗಳ ಸುಸಂಬದ್ಧತೆ. ರಿಲೆವೆನ್ಸಿ ಆಫ್ ಫ್ಯಾಕ್ಟ್ಸ್. ಸಂಕ್ಷಿಪ್ತ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ. ಶಾರ್ಟ್ ಟೈಟಲ್, ಎಕ್ಸ್ಟೆಂಟ್ ಆ್ಯಂಡ್ ಕಮೆನ್ಸ್ಮೆಂಟ್. 2. ನಿರಸಿತಗೊಳಿಸಲಾಗಿದೆ. ಇದರ ಬಗ್ಗೆ ಸೆಕೆಂಡ್ ಪೇಜಲ್ಲಿ ಹೇಳಲಾಗುತ್ತೆ. 3ನೇದು ಅರ್ಥವಿವರಣಾ ಖಂಡ ಅಂದರೆ ಇಂಟರ್ಪ್ರಿಟೇಷನ್ ಕ್ಲಾಸ್. ನೆಕ್ಸ್ಟು ಪೂರ್ವಭಾವನೆ ಮಾಡಬಹುದು, ಮೇ ಪ್ರೆಸ್ಯೂಮ್. ಇದು 14ನೇ ಪೇಜಲ್ಲಿದೆ. ನೆಕ್ಸ್ಟ್ ಅಧ್ಯಾಯ 2. ವಾಸ್ತವಿಕತೆಗಳ ಸುಸಂಬದ್ಧತೆಯನ್ನು ಕುರಿತು. ಆಫ್ ದ ರಿಲೆವೆನ್ಸಿ ಆಫ್ ಫ್ಯಾಕ್ಟ್ಸ್. ವಿವಾದ ಕಾರಣ ವಸ್ತುಸ್ಥಿತಿಗಳ ಕುರಿತು ಸುಸಂಬದ್ಧವಾದ ಸಾಕ್ಷ್ಯಗಳನ್ನು ಕೊಡಬಹುದು. ಅಂದರೆ ಎವಿಡೆನ್ಸ್ ಮೇ ಬಿ ಗಿವನ್ ಆಫ್ ಫ್ಯಾಕ್ಟ್ಸ್ ಇನ್ ಇಶ್ಯೂ ಆ್ಯಂಡ್ ರಿಲೆವೆಂಟ್ ಫ್ಯಾಕ್ಟ್ಸ್. ಇದು 16ನೇ ಪೇಜಲ್ಲಿದೆ ಈ ಬುಕ್ಕಲ್ಲಿ. ನೆಕ್ಸ್ಟ್ ಅಧ್ಯಾಯ 2ರಲ್ಲಿ 6ನೇ. ಒಂದೇ ವ್ಯವಹರಣೆಯ ಭಾಗವಾಗಿರುವ ವಾಸ್ತವಿಕತೆಗಳ ಸುಸಂಬದ್ಧತೆ. ರಿಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್. ನೆಕ್ಸ್ಟ್ ವಿವಾದ ಕಾರಣ ವಿಷಯಗಳಿಂದ ಪರಿಣಾಮಿತಗೊಂಡ ಅಥವಾ ಕಾರಣೀಭೂತವಾದ ವಾಸ್ತವಿಕತೆಗಳು. ಫ್ಯಾಕ್ಟ್ಸ್ ವಿಚ್ ಆರ್ ದ ಅಕೇಶನ್, ಕಾಸ್ ಆರ್ ಎಫೆಕ್ಟ್ ಆಫ್ ಫ್ಯಾಕ್ಟ್ಸ್ ಇನ್ ಇಶ್ಯೂ. ನೆಕ್ಸ್ಟ್ ಯಾವುದೊಂದು ವಿವಾದ ಕಾರಣ ಸಂಗತಿಯ ಘಟನೆಯ ಪೂರ್ವ ಅಥವಾ ಅನಂತರದ ವಿಷಯ ಕುರಿತಾದ ಉದ್ದೇಶ ಮತ್ತು ಸಿದ್ಧತೆ. ಮೋಟಿವ್, ಪ್ರಿಪರೇಷನ್ ಆ್ಯಂಡ್ ಪ್ರೀವಿಯಸ್ ಆರ್ ಸಬ್ಸಿಕ್ವೆಂಟ್ ಕಂಡಕ್ಟ್. 9ನೇದು ಸುಸಂಬದ್ಧವಾದ ವಿಷಯಗಳನ್ನು ವಿವರಿಸಲು ಅಥವಾ ಮಂಡಿಸಲು ಅವಶ್ಯಕವಾದ ವಿಷಯಗಳು. ಫ್ಯಾಕ್ಟ್ಸ್ ನೆಸೆಸರಿ ಟು ಎಕ್ಸ್ಪ್ಲೈನ್ ಆರ್ ಇಂಟ್ರೊಡ್ಯೂಸ್ ರಿಲೆವೆಂಟ್ ಫ್ಯಾಕ್ಟ್ಸ್. 10ನೇದು ಒಂದು ಸಂಯುಕ್ತ ಸಂಚಿನ ವ್ಯಾಪ್ತಿಯಲ್ಲಿ ಒಬ್ಬ ಸಂಚುಕಾರನ ಹೇಳಿಕೆ ಅಥವಾ ಕೃತ್ಯದ ಅಪರಾಧ. ಥಿಂಗ್ಸ್ ಸೆಡ್ ಆರ್ ಡನ್ ಬೈ ಕಾನ್ಸ್ಪಿರೇಟರ್ ಇನ್ ರೆಫರೆನ್ಸ್ ಟು ಕಾಮನ್ ಡಿಸೈನ್. 11ನೇದು ಸುಸಂಬದ್ಧವಲ್ಲದ ಇನ್ನಿತರ ವಿಷಯಗಳು ಯಾವ ಕಾಲಕ್ಕೆ ಸುಸಂಬದ್ಧವಾಗುತ್ತವೆ. ವೆನ್ ಫ್ಯಾಕ್ಟ್ಸ್ ನಾಟ್ ಅದರ್ವೈಸ್ ರಿಲೆವೆಂಟ್ ಬಿಕಮ್ ರಿಲೆವೆಂಟ್. 12ನೇದು ನಷ್ಟಭರ್ತಿ ದಾವೆಗಳಲ್ಲಿ ಮೊಬಲಗನ್ನು ನಿರ್ಧರಿಸಲು ನ್ಯಾಯಾಲಯಕ್ಕೆ ಸಹಕಾರಿಯಾಗುವ ಸಂಗತಿಗಳು ಸುಸಂಬದ್ಧವಾಗಿರುತ್ತವೆ. ಇನ್ ಸ್ಯೂಟ್ಸ್ ಫಾರ್ ಡ್ಯಾಮೇಜಸ್, ಫ್ಯಾಕ್ಟ್ಸ್ tending to enable courts to determine amount are relevant. 13ನೇದು ಹಕ್ಕು ಅಥವಾ ರೂಢಿಯ ಪ್ರಶ್ನೆಯು ವಿವಾದಾಸ್ಪದವಾಗಿರುವಲ್ಲಿ ಸುಸಂಗತ ವಾಸ್ತವಿಕತೆಗಳು. ಅಂದರೆ ಫ್ಯಾಕ್ಟ್ಸ್ ರಿಲೆವೆಂಟ್ ವೆನ್ ರೈಟ್ ಆರ್ ಕಸ್ಟಮ್ ಈಸ್ ಇನ್ ಕ್ವೆಶ್ಚನ್. 14ನೇದು ಮನಸ್ಸಿನ ಅಥವಾ ದೇಹದ ಸ್ಥಿತಿಯ ಅಥವಾ ದೈಹಿಕ ಅನಿಸಿಕೆಗಳ ಅಸ್ತಿತ್ವವನ್ನು ತೋರಿಸುವ ಸಂಗತಿಗಳು. ಫ್ಯಾಕ್ಟ್ಸ್ ಶೋಯಿಂಗ್ ಎಕ್ಸಿಸ್ಟೆನ್ಸ್ ಆಫ್ ಸ್ಟೇಟ್ ಆಫ್ ಮೈಂಡ್ ಆರ್ ಆಫ್ ಬಾಡಿ ಆರ್ ಬಾಡಿಲಿ ಫೀಲಿಂಗ್. 15ನೇದು ಕೃತ್ಯವು ಆಕಸ್ಮಿಕವಾಗಿತ್ತೋ ಅಥವಾ ಉದ್ದೇಶಪೂರ್ವಕವಾಗಿತ್ತೋ ಎಂಬುದಕ್ಕೆ ಸಂಬಂಧಪಟ್ಟ ವಾಸ್ತವಿಕತೆಗಳು. ಫ್ಯಾಕ್ಟ್ಸ್ ಬೇರಿಂಗ್ ಆಫ್ ಕ್ವೆಶ್ಚನ್ ವೆದರ್ ಆ್ಯಕ್ಟ್ ವಾಸ್ ಆಕ್ಸಿಡೆನ್ಷಿಯಲ್ ಆರ್ ಇಂಟೆನ್ಷಿಯಲ್. 16ನೇದು ಒಂದು ವ್ಯಾವಹಾರಿಕ ಕ್ರಮವು ಯಾವ ಸಂದರ್ಭದಲ್ಲಿ ಸುಸಂಬದ್ಧವಾಗಿರುತ್ತದೆ.
ಎಕ್ಸಿಸ್ಟೆನ್ಸ್ ಆಫ್ ಕೋರ್ಸ್ ಆಫ್ ಬಿಸ್ನೆಸ್ ವೆನ್ ರೆಲೆವೆಂಟ್. 17 ಸಮ್ಮತಿಯ ಪರಿಭಾಷೆ ಅಡ್ಮಿಷನ್ ಡಿಫೈನ್ಡ್. 18 ಒಂದು ವ್ಯವಹರಣೆಯಲ್ಲಿ ಪಕ್ಷಕಾರನಿಂದ ಅಥವಾ ಅವನ ಕಾರ್ಯಭಾರಿಯಿಂದ. ಅಡ್ಮಿಷನ್ ಬೈ ಪಾರ್ಟಿ ಟು ಪ್ರೊಸೀಡಿಂಗ್ ಆರ್ ಹಿಸ್ ಏಜೆಂಟ್. 19 ದಾವೆಯ ಪಕ್ಷಕಾರನಿಗೆ ವಿರುದ್ಧವಾಗಿ ಯಾರ ಸ್ಥಾನಮಾನವನ್ನು ನಿರ್ಧರಿಸಬೇಕಾಗಿದೆಯೋ ಅಂತಹ ವ್ಯಕ್ತಿಗಳಿಂದ ಮಾಡಲಾದ ಸಮ್ಮತಿ. ಅಡ್ಮಿಷನ್ ಬೈ ಪರ್ಸನ್ ಹೂಸ್ ಪೊಸಿಷನ್ ಮಸ್ಟ್ ಬಿ ಪ್ರೂವ್ಡ್ ಆಸ್ ಅಗೇನ್ಸ್ಟ್ ಪಾರ್ಟಿ ಟು ಸ್ಯೂಟ್. 20 ದಾವೆಯ ಪಕ್ಷಕಾರನೊಬ್ಬನು ದಾವೆಯಲ್ಲಿ ವ್ಯಕ್ತವಾಗಿ ನಿರ್ದೇಶಿಸಿದ ವ್ಯಕ್ತಿಗಳಿಂದ ಸಮ್ಮತಿ. ಅಡ್ಮಿಷನ್ಸ್ ಬೈ ಪರ್ಸನ್ಸ್ ಎಸ್ಪೆಷಲಿ ರೆಫರ್ಡ್ ಟು ಬೈ ಪಾರ್ಟಿ ಟು ಸ್ಯೂಟ್. 21 ತಮ್ಮಿಂದ ಅಥವಾ ತಮ್ಮ ಪರವಾಗಿ ಸಮ್ಮತಿ ನೀಡುವ ವ್ಯಕ್ತಿಗಳಿಂದ ಸಮ್ಮತಿ ನೀಡಿದ ಬಗ್ಗೆ ರುಜುವಾತು. ಪ್ರೂಫ್ ಆಫ್ ಅಡ್ಮಿಷನ್ಸ್ ಅಗೇನ್ಸ್ಟ್ ಪರ್ಸನ್ಸ್ ಮೇಕಿಂಗ್ ದೆಮ್ ಆ್ಯಂಡ್ ಬೈ ಆರ್ ಆನ್ ದೇರ್ ಬಿಹಾಫ್. 22 ಯಾವುದೊಂದು ದಾಸ್ತಾವೇಜಿನ ಕುರಿತಾದ ಮೌಖಿಕ ಸಮ್ಮತಿಗಳು ಯಾವ ಕಾಲಕ್ಕೆ ಸುಸಂಬದ್ಧವಾಗಿರುತ್ತವೆ. ವೆನ್ ಓರಲ್ ಅಡ್ಮಿಷನ್ಸ್ ಆಸ್ ಟು ಕಂಟೆಂಟ್ಸ್ ಆಫ್ ಡಾಕ್ಯುಮೆಂಟ್ಸ್ ಆರ್ ರೆಲೆವೆಂಟ್. 22 ಎ ಎಲೆಕ್ಟ್ರಾನಿಕ್ ದಾಖಲೆಗಳ ಒಳಾಂಶಗಳಿಗೆ ಸಂಬಂಧಿಸಿದಂತೆ ಒಪ್ಪಿಗೆಗಳು ಯಾವಾಗ ಸುಸಂಬದ್ಧ. ವೆನ್ ಓರಲ್ ಅಡ್ಮಿಷನ್ಸ್ ಆಸ್ ಟು ಕಂಟೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಆರ್ ರೆಲೆವೆಂಟ್. 23 ಸಿವಿಲ್ ಮೊಕದ್ದಮೆಗಳಲ್ಲಿ ಸಮ್ಮತಿಗಳು ಯಾವ ಕಾಲಕ್ಕೆ ಸುಸಂಬದ್ಧವಾಗಿರುತ್ತವೆ. ಅಡ್ಮಿಷನ್ಸ್ ಇನ್ ಸಿವಿಲ್ ಕೇಸಸ್ ವೆನ್ ರೆಲೆವೆಂಟ್. 24 ಪ್ರೇರಣೆ, ಬೆದರಿಕೆ ಅಥವಾ ವಾಗ್ದಾನದಿಂದುಂಟಾದ ತಪ್ಪೊಪ್ಪಿಗೆಯು ಕ್ರಿಮಿನಲ್ ವ್ಯವಹರಣೆಯಲ್ಲಿ ಯಾವ ಕಾಲಕ್ಕೆ ಅಸಂಬದ್ಧವಾಗಿರುತ್ತದೆ. ಕನ್ಫೆಷನ್ ಕಾಸ್ಡ್ ಬೈ ಇಂಡ್ಯೂಸ್ಮೆಂಟ್, ಥ್ರೆಟ್ ಆರ್ ಪ್ರಾಮಿಸ್ ವೆನ್ ಇರ್ರೆಲೆವೆಂಟ್ ಇನ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. 25 ಪೊಲೀಸ್ ಆರಕ್ಷಕ ಅಧಿಕಾರಿಯ ಮುಂದೆ ಮಾಡಲಾದ ತಪ್ಪೊಪ್ಪಿಗೆಯನ್ನು ಸಾಬೀತು ಮಾಡತಕ್ಕದ್ದಲ್ಲ. ಕನ್ಫೆಷನ್ ಟು ಪೊಲೀಸ್ ಆಫೀಸರ್ ನಾಟ್ ಟು ಬಿ ಪ್ರೂವ್ಡ್. 26 ಪೊಲೀಸ್ ಅಭಿರಕ್ಷೆಯಲ್ಲಿರುವಾಗ ಆಪಾದಿತನು ಮಾಡಿದ ತಪ್ಪೊಪ್ಪಿಗೆಯನ್ನು ಅವನ ವಿರುದ್ಧ ಸಾಬೀತು ಮಾಡತಕ್ಕದ್ದಲ್ಲ. ಕನ್ಫೆಷನ್ ಬೈ ಅಕ್ಯೂಸ್ಡ್ ವೈಲ್ ಇನ್ ಕಸ್ಟಡಿ ಆಫ್ ಪೊಲೀಸ್ ನಾಟ್ ಟು ಬಿ ಪ್ರೂವ್ಡ್ ಅಗೇನ್ಸ್ಟ್ ಹಿಮ್. 27 ಆಪಾದಿತನಿಂದ ಪಡೆಯಲಾದ ಮಾಹಿತಿಯ ಯಾವ ಭಾಗವನ್ನು ಸಾಬೀತು ಮಾಡಬಹುದು. ಹೌ ಮಚ್ ಆಫ್ ಇನ್ಫಾರ್ಮೇಷನ್ ರಿಸೀವ್ಡ್ ಫ್ರಮ್ ಅಕ್ಯೂಸ್ಡ್ ಮೇ ಬಿ ಪ್ರೂವ್ಡ್. 28 ಪ್ರೇರಣೆ, ಬೆದರಿಕೆ ಅಥವಾ ವಾಗ್ದಾನದಿಂದುಂಟಾದ ಭಾವನೆಯು ಅಳಿಸಿ ಹೋದ ತರುವಾಯ ಮಾಡಿದ ತಪ್ಪೊಪ್ಪಿಗೆಯು ಸುಸಂಬದ್ಧವಾಗಿರುತ್ತದೆ. ಕನ್ಫೆಷನ್ ಮೇಡ್ ಆಫ್ಟರ್ ರಿಮೂವಲ್ ಆಫ್ ಇಂಪ್ರೆಷನ್ ಕಾಸ್ಡ್ ಬೈ ಇಂಡ್ಯೂಸ್ಮೆಂಟ್, ಥ್ರೆಟ್ ಆರ್ ಪ್ರಾಮಿಸ್ ರೆಲೆವೆಂಟ್. ಅನ್ಯಥಾ ಸುಸಂಬದ್ಧವಾಗಿದ್ದ ತಪ್ಪೊಪ್ಪಿಗೆಯ ರಹಸ್ಯ ಪಾಲನೆ ಇತ್ಯಾದಿ ವಾಗ್ದಾನ ಕಾರಣದಿಂದ ಅಸಂಬದ್ಧವಾಗತಕ್ಕದ್ದಲ್ಲ. ಕನ್ಫೆಷನ್ ಅದರ್ವೈಸ್ ರೆಲೆವೆಂಟ್ ನಾಟ್ ಟು ಬಿಕಮ್ ಇರ್ರೆಲೆವೆಂಟ್ ಬಿಕಾಸ್ ಆಫ್ ಪ್ರಾಮಿಸ್ ಆಫ್ ಸೀಕ್ರೆಸಿ ಆರ್ ಎಟ್ಸೆಟ್ರಾ. 30 ತಪ್ಪೊಪ್ಪಿಗೆಯನ್ನು ಮಾಡುವ ವ್ಯಕ್ತಿಯನ್ನು ಅದೇ ಅಪರಾಧದ ಬಗ್ಗೆ ಸಂಯುಕ್ತವಾಗಿ ಆರೋಪ ವಿಚಾರಣೆಯಲ್ಲಿರುವ ಇನ್ನಿತರರನ್ನು ಬಾಧ್ಯಗೊಳಿಸಬಹುದಾದಂತಹ ಸಾಬೀತಾದ ತಪ್ಪೊಪ್ಪಿಗೆಯ ಪರ್ಯಾಲೋಚನೆ. ಕನ್ಸಿಡರೇಷನ್ ಆಫ್ ಪ್ರೂವ್ಡ್ ಕನ್ಫೆಷನ್ ಅಫೆಕ್ಟಿಂಗ್ ಪರ್ಸನ್ ಮೇಕಿಂಗ್ ಇಟ್ ಆ್ಯಂಡ್ ಅದರ್ಸ್ ಜಾಯಿಂಟ್ಲಿ ಅಂಡರ್ ಟ್ರಯಲ್ ಫಾರ್ ಸೇಮ್ ಅಫೆನ್ಸ್. 31 ಸಮ್ಮತಿಗಳು ನಿರ್ಣಾಯಕ ರುಜುವಾತು ಅಲ್ಲದಿದ್ದಾಗ್ಯೂ ವಿಬಂಧವಾಗಬಹುದು. ಅಡ್ಮಿಷನ್ ನಾಟ್ ಕನ್ಕ್ಲೂಸಿವ್ ಪ್ರೂಫ್ ಬಟ್ ಮೇ ಎಸ್ಟಾಪ್. ಸಾಕ್ಷಿದಾರರಾಗಿ ಕರೆಯಲಾದ ವ್ಯಕ್ತಿಗಳ ಹೇಳಿಕೆಗಳು. 32 ಮೃತನಾದ ಅಥವಾ ದೊರಕಲು ಲಭ್ಯವಿಲ್ಲದ ಇತ್ಯಾದಿ ವ್ಯಕ್ತಿಯಿಂದ ಸುಸಂಬದ್ಧ ವಿಷಯದ ಬಗ್ಗೆ ಹೇಳಲಾದ ಹೇಳಿಕೆಯು ಸುಸಂಬದ್ಧವಾಗುವ ಸಂದರ್ಭಗಳು. ಕೇಸಸ್ ಇನ್ ವಿಚ್ ಸ್ಟೇಟ್ಮೆಂಟ್ಸ್ ಆಫ್ ರೆಲೆವೆಂಟ್ ಫ್ಯಾಕ್ಟ್ ಬೈ ಪರ್ಸನ್ ಹೂ ಈಸ್ ಡೆಡ್ ಆರ್ ಕೆನ್ ನಾಟ್ ಬಿ ಫೌಂಡ್ ಎಟ್ಸೆಟ್ರಾ ಈಸ್ ರೆಲೆವೆಂಟ್. 33 ಒಂದು ನಿರ್ದಿಷ್ಟ ಸಾಕ್ಷ್ಯದಲ್ಲಿ ಹೇಳಿದ ಸಂಗತಿಗಳ ಸತ್ಯತೆಯನ್ನು ಆ ನಂತರದ ವ್ಯವಹರಣೆಯಲ್ಲಿ ಸಾಬೀತು ಮಾಡಲು ಆ ಸಾಕ್ಷ್ಯದ ಸುಸಂಬದ್ಧತೆ. ರಿಲೆವೆನ್ಸಿ ಆಫ್ ಸರ್ಟನ್ ಎವಿಡೆನ್ಸ್ ಫಾರ್ ಪ್ರೂವಿಂಗ್
in subsequent proceeding the truth of facts therein stated. ವಿಶೇಷ ಸಂದರ್ಭಗಳಲ್ಲಿ ಮಾಡಿದ ಹೇಳಿಕೆಗಳು. 34. ಲೆಕ್ಕಪತ್ರಗಳ ಪುಸ್ತಕದಲ್ಲಿ ಮಾಡಲಾದ ನಮೂದನೆಯು ಯಾವಾಗ ಸುಸಂಬದ್ಧವಾಗಿರುತ್ತದೆ? ಎಂಟ್ರೀಸ್ ಇನ್ ಬುಕ್ಸ್ ಆಫ್ ಅಕೌಂಟ್ಸ್ ಇನ್ಕ್ಲೂಡಿಂಗ್ those maintained in an electronic form when relevant. 35. ಕರ್ತವ್ಯ ಪರಿಪಾಲನೆಯಲ್ಲಿ ಸಾರ್ವಜನಿಕ ಅಭಿಲೇಖಗಳಲ್ಲಿ ಮಾಡಿದ ನಮೂದನೆಗಳ ಸುಸಂಬದ್ಧತೆ. ರಿಲೆವೆನ್ಸಿ ಆಫ್ ಎಂಟ್ರಿ ಇನ್ ಪಬ್ಲಿಕ್ ರೆಕಾರ್ಡ್ ಮೇಡ್ ಇನ್ ಪರ್ಫಾರ್ಮೆನ್ಸ್ ಆಫ್ ಡ್ಯೂಟಿ. 36. ಭೂಪಟ, ಚಿತ್ರಪಟ ಮತ್ತು ನಕ್ಷೆಗಳಲ್ಲಿ ಹೇಳಿಕೆಗಳ ಸುಸಂಬದ್ಧತೆ. ರಿಲೆವೆನ್ಸಿ ಆಫ್ ಸ್ಟೇಟ್ಮೆಂಟ್ಸ್ ಇನ್ ಮ್ಯಾಪ್ಸ್, ಚಾರ್ಟ್ಸ್ ಆ್ಯಂಡ್ ಪ್ಲ್ಯಾನ್ಸ್. 37. ಕೆಲವು ಅಧಿನಿಯಮಗಳಲ್ಲಿ ಅಥವಾ ಅಧಿಸೂಚನೆಯಲ್ಲಿ ಇರುವ ಸಾರ್ವಜನಿಕ ಸ್ವರೂಪದ ಸಂಗತಿಯ ಬಗೆಗಿನ ಹೇಳಿಕೆಯ ಸುಸಂಬದ್ಧತೆ. ರಿಲೆವೆನ್ಸಿ ಆಫ್ ಸ್ಟೇಟ್ಮೆಂಟ್ ಆಸ್ ಟು ಫ್ಯಾಕ್ಟ್ ಆಫ್ ಪಬ್ಲಿಕ್ ನೇಚರ್ ಕಂಟೈನ್ಡ್ ಇನ್ ಸರ್ಟೈನ್ ಆಕ್ಟ್ಸ್ ಆರ್ ನೋಟಿಫಿಕೇಷನ್ಸ್. 38. ಕಾನೂನು ಪುಸ್ತಕಗಳಲ್ಲಿ ನಮೂದಿಸಲಾಗಿರುವ ಯಾವುದೇ ಕಾನೂನು ಕುರಿತು ಹೇಳಲಾದ ಹೇಳಿಕೆಗಳ ಸುಸಂಬದ್ಧತೆ. ರಿಲೆವೆನ್ಸಿ ಆಫ್ ಸ್ಟೇಟ್ಮೆಂಟ್ಸ್ ಆಸ್ ಟು ಎನಿ ಲಾ ಕಂಟೈನ್ಡ್ ಇನ್ ಲಾ ಬುಕ್ಸ್. ಹೆಡ್ಡಿಂಗ್: ಹೇಳಿಕೆಯ ಎಷ್ಟು ಭಾಗವನ್ನು ಸಾಬೀತು ಮಾಡಬಹುದು? ಇದರ ಬಗ್ಗೆ. 39. ಯಾವುದೊಂದು ಹೇಳಿಕೆಯು ಒಂದು ಮಾತುಕತೆಯ, ದಸ್ತಾವೇಜಿನ, ಪುಸ್ತಕದ ಅಥವಾ ಪತ್ರಗಳ ಸರಣಿಯ ಅಥವಾ ಕಾಗದ ಪತ್ರಗಳ ಒಂದು ಭಾಗವಾಗಿರುವ ಯಾವ ಸಾಕ್ಷ್ಯವನ್ನು ಕೊಡಬೇಕು? ವಾಟ್ ಎವಿಡೆನ್ಸ್ ಟು ಬಿ ಗಿವನ್ ವೆನ್ ಸ್ಟೇಟ್ಮೆಂಟ್ ಫಾರ್ಮ್ಸ್ ಪಾರ್ಟ್ ಆಫ್ ಎ ಕಾನ್ವರ್ಸೇಷನ್, ಡಾಕ್ಯುಮೆಂಟ್, ಎಲೆಕ್ಟ್ರಾನಿಕ್ ರೆಕಾರ್ಡ್, ಬುಕ್ ಆರ್ ಸೀರೀಸ್ ಆಫ್ ಲೆಟರ್ಸ್ ಆರ್ ಪೇಪರ್ಸ್. ಹೆಡ್ಡಿಂಗ್: ನ್ಯಾಯಾಲಯಗಳ ತೀರ್ಪುಗಳು ಯಾವಾಗ ಸುಸಂಬದ್ಧ? ಇದರ ಬಗ್ಗೆ. 40. ಮರು ದಾವೆ ಅಥವಾ ಮರು ವಿಚಾರಣೆಯನ್ನು ಪ್ರತಿಪಾದಿಸಲು ಸುಸಂಬದ್ಧವಾದ ಹಿಂದಿನ ತೀರ್ಪುಗಳು. ಪ್ರೀವಿಯಸ್ ಜಡ್ಜ್ಮೆಂಟ್ಸ್ ರಿಲೆವೆಂಟ್ ಟು ಬಾರ್ ಎ ಸೆಕೆಂಡ್ ಸ್ಯೂಟ್ ಆರ್ ಟ್ರಯಲ್. 41. ಪ್ರೊಬೇಟ್ ಇತ್ಯಾದಿ ಅಧಿಕಾರ ವ್ಯಾಪ್ತಿಗಳಲ್ಲಿ ಕೆಲವು ತೀರ್ಪುಗಳು ಸುಸಂಬದ್ಧತೆ. ರಿಲೆವೆನ್ಸಿ ಆಫ್ ಸರ್ಟನ್ ಜಡ್ಜ್ಮೆಂಟ್ಸ್ ಇನ್ ಪ್ರೊಬೇಟ್ ಎಟ್ಸೆಟ್ರಾ ಆರ್ ಜುಡಿಸ್ಟಿಕ್ಷನ್. 42. 41ನೇ ಕಲಮಿನಲ್ಲಿ ಉಲ್ಲೇಖಿಸಲಾರದ ತೀರ್ಪುಗಳ, ಆದೇಶಗಳ ಅಥವಾ ಡಿಕ್ರಿಗಳ ಸುಸಂಬದ್ಧತೆ ಮತ್ತು ಪರಿಣಾಮ. ರಿಲೆವೆನ್ಸಿ ಆ್ಯಂಡ್ ಎಫೆಕ್ಟ್ ಆಫ್ ಜಡ್ಜ್ಮೆಂಟ್ಸ್, ಆರ್ಡರ್ಸ್ ಆರ್ ಡಿಕ್ರೀಸ್ ಅದರ್ ದ್ಯಾನ್ ದೋಸ್ ಮೆನ್ಷನ್ಡ್ ಇನ್ ಸೆಕ್ಷನ್ 41. 43. 40ರಿಂದ 42ರವರೆಗಿನ ಕಲಮುಗಳಲ್ಲಿ ಉಲ್ಲೇಖಿಸಲಾರದ ತೀರ್ಪುಗಳು ಯಾವಾಗ ಸುಸಂಬದ್ಧ? ಜಡ್ಜ್ಮೆಂಟ್ ಆರ್ ಅದರ್ ದ್ಯಾನ್ ದೋಸ್ ಮೆನ್ಷನ್ಡ್ ಇನ್ ಸೆಕ್ಷನ್ 40, 40ರಿಂದ 42 ವೆನ್ ರೆಲೆವೆಂಟ್. 44. ತೀರ್ಪನ್ನು ಪಡೆಯುವಲ್ಲಿ ಮಾಡಿರುವ ಮೋಸ ಅಥವಾ ಸಂಚು ಅಥವಾ ಪ್ರಾಧಿಕಾರವಿಲ್ಲದ ನ್ಯಾಯಾಲಯದ ತೀರ್ಪು ಇವುಗಳನ್ನು ಸಾಬೀತು ಮಾಡಬಹುದು. ಫ್ರಾಡ್ ಆರ್ ಕಲ್ಯೂಷನ್ ಇನ್ ಒಬ್ಟೈನಿಂಗ್ ಜಡ್ಜ್ಮೆಂಟ್ ಆರ್ ಇನ್ಕಂಪ್ಲಿಟೆನ್ಸಿ ಆಫ್ ಕೋರ್ಟ್ ಮೇ ಬಿ ಪ್ರೂವ್ಡ್. ಹೆಡ್ಡಿಂಗ್: ಮೂರನೆಯ ವ್ಯಕ್ತಿಗಳ ಅಭಿಪ್ರಾಯಗಳು ಯಾವಾಗ ಸುಸಂಬದ್ಧ? ಇದರ ಬಗ್ಗೆ. 45. ತಜ್ಞರ ಅಭಿಪ್ರಾಯಗಳು ಒಪಿನಿಯನ್ಸ್ ಆಫ್ ಎಕ್ಸ್ಪರ್ಟ್ಸ್. 45A. ವಿದ್ಯುನ್ಮಾನ ಸಾಕ್ಷ್ಯದ ಬಗ್ಗೆ ಪರೀಕ್ಷಕನ ಅಭಿಪ್ರಾಯ. ಒಪಿನಿಯನ್ ಆಫ್ ಎಕ್ಸಾಮಿನರ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್. 46. ತಜ್ಞರ ಅಭಿಪ್ರಾಯಗಳಿಗೆ ಸಂಬಂಧಪಟ್ಟ ವಾಸ್ತವಿಕತೆಗಳು. ಫ್ಯಾಕ್ಟ್ಸ್ ಬೇರಿಂಗ್ ಅಪಾನ್ ಒಪಿನಿಯನ್ಸ್ ಆಫ್ ಎಕ್ಸ್ಪರ್ಟ್ಸ್. 47. ಕೈಬರಹದ ಬಗೆಗಿನ ಅಭಿಪ್ರಾಯವು ಯಾವಾಗ ಸುಸಂಬದ್ಧವಾಗಿರುತ್ತದೆ? ಒಪಿನಿಯನ್ ಆಸ್ ಟು ಹ್ಯಾಂಡ್ ರೈಟಿಂಗ್ ವೆನ್ ರೆಲೆವೆಂಟ್. 47A. ಡಿಜಿಟಲ್ ರುಜುವಿಗೆ ಸಂಬಂಧಿಸಿದಂತೆ ಅಭಿಪ್ರಾಯವು ಯಾವಾಗ ಸುಸಂಬದ್ಧ? ಒಪಿನಿಯನ್ ಆಸ್ ಟು ಎಲೆಕ್ಟ್ರಾನಿಕ್ ಸಿಗ್ನೇಚರ್ ವೇರ್ ರೆಲೆವೆಂಟ್. 48. ಹಕ್ಕು ಅಥವಾ ರೂಢಿಯ ಅಸ್ತಿತ್ವದ ಬಗೆಗಿನ ಅಭಿಪ್ರಾಯವು ಯಾವಾಗ ಸುಸಂಬದ್ಧ?
ಒಪಿನಿಯನ್ ಆ್ಯಸ್ ಟು ಎಕ್ಸಿಸ್ಟೆನ್ಸ್ ಆಫ್ ರೈಟ್ ಆರ್ ಕಸ್ಟಮ್ ವೆನ್ ರೆಲೆವೆಂಟ್. 49. ಆಚರಣೆಗಳು, ತತ್ವಗಳು ಇತ್ಯಾದಿಗಳ ಬಗ್ಗೆ ಅಭಿಪ್ರಾಯಗಳು ಯಾವಾಗ ಸುಸಂಬದ್ಧ. ಒಪಿನಿಯನ್ ಆ್ಯಸ್ ಟು ಯೂಸೇಜಸ್, ಟೆನೆಟ್ಸ್ ಎಟ್ಸೆಟ್ರಾ ವೆನ್ ರೆಲೆವೆಂಟ್. 50. ಬಂಧುತ್ವದ ಬಗೆಗಿನ ಅಭಿಪ್ರಾಯವು ಯಾವಾಗ ಸುಸಂಬದ್ಧ. ಒಪಿನಿಯನ್ ಆನ್ ರಿಲೇಷನ್ಶಿಪ್ ವೆನ್ ರೆಲೆವೆಂಟ್. 51. ಅಭಿಪ್ರಾಯದ ಆಧಾರಗಳು ಯಾವಾಗ ಸುಸಂಬದ್ಧ. ಗ್ರೌಂಡ್ಸ್ ಆಫ್ ಒಪಿನಿಯನ್ ವೆನ್ ರೆಲೆವೆಂಟ್. ಹೆಡಿಂಗ್ ಸನ್ನಡತೆ ಯಾವಾಗ ಸುಸಂಬದ್ಧ. 52. ಸಿವಿಲ್ ಮೊಕದ್ದಮೆಗಳಲ್ಲಿ ಆರೋಪಿತವಾದ ಸ್ವಭಾವವನ್ನು ಸಾಬೀತು ಮಾಡಲು ಸನ್ನಡತೆ ಅಸಂಬದ್ಧ. ಇನ್ ಸಿವಿಲ್ ಕೇಸಸ್ ಕ್ಯಾರೆಕ್ಟರ್ ಟು ಪ್ರೂವ್ ಕಂಡಕ್ಟ್ ಇಂಪ್ಯೂಟೆಡ್ ಇರ್ರೆಲೆವೆಂಟ್. 53. ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಆ ಪೂರ್ವದ ಒಳ್ಳೆಯ ಚಾರಿತ್ರ್ಯವು ಸುಸಂಬದ್ಧವಾಗಿರುತ್ತದೆ. ಇನ್ ಕ್ರಿಮಿನಲ್ ಕೇಸಸ್ ಪ್ರೀವಿಯಸ್ ಗುಡ್ ಚಾರಜರ್ ರಿಲೆವೆಂಟ್. ಇನ್ ಕ್ರಿಮಿನಲ್ ಕೇಸಸ್ ಪ್ರೀವಿಯಸ್ ಗುಡ್ ಕ್ಯಾರೆಕ್ಟರ್ ರಿಲೆವೆಂಟ್. 53A. ಕೆಲವೊಂದು ಪ್ರಕರಣಗಳಲ್ಲಿ ನಡತೆಯ ಸಾಕ್ಷ್ಯ ಅಥವಾ ಹಿಂದಿನ ಲೈಂಗಿಕ ಅನುಭವವು ಸುಸಂಬದ್ಧವಲ್ಲ. ಎವಿಡೆನ್ಸ್ ಆಫ್ ಕ್ಯಾರೆಕ್ಟರ್ ಆರ್ ಪ್ರೀವಿಯಸ್ ಸೆಕ್ಷುಯಲ್ ಎಕ್ಸ್ಪೀರಿಯನ್ಸ್ ನಾಟ್ ರಿಲೆವೆಂಟ್ ಇನ್ ಸರ್ಟೈನ್ ಕೇಸಸ್. 54. ಪ್ರತ್ಯುತ್ತರ ಮಾಡುವಾಗಿನ ಹೊರತು ಆ ಪೂರ್ವದ ಚಾರಿತ್ರ್ಯವು ಸುಸಂಬದ್ಧವಲ್ಲ. ಪ್ರೀವಿಯಸ್ ಬ್ಯಾಡ್ ಕ್ಯಾರೆಕ್ಟರ್ ನಾಟ್ ರಿಲೆವೆಂಟ್ ಎಕ್ಸೆಪ್ಟ್ ಇನ್ ರಿಪ್ಲೈ. 55. ನಷ್ಟ ಪರಿಹಾರದ ಮೇಲೆ ಸನ್ನಡತೆ ಪರಿಣಾಮ. ಕ್ಯಾರೆಕ್ಟರ್ ಆ್ಯಸ್ ಅಫೆಕ್ಟಿಂಗ್ ಡ್ಯಾಮೇಜಸ್. ಸ್ನೇಹಿತರೆ, ಈಗ ನಾನು ಅಧ್ಯಾಯ 1 ಮತ್ತು ಅಧ್ಯಾಯ 2 ಬಗ್ಗೆ ಓದಿದ್ದೇನೆ. ನೆಕ್ಸ್ಟ್ ಅಧ್ಯಾಯ 3 ಬಗ್ಗೆ ಮತ್ತು 4, 5 ಬಗ್ಗೆ ಪ್ರಸ್ತಾಪ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.